ಭೂಮಿ 195 ದೇಶಗಳು, 87 ಲಕ್ಷ ಜಾತಿ ಜೀವಿಗಳು, 5 ಮಹಾಸಮುದ್ರಗಳು, ಇವುಗಳ ಸಮುದಾಯವೇ ನಮ್ಮ ಭೂಮಿ. ನಮ್ಮ ಭೂಮಿ ಎಷ್ಟು ದೊಡ್ಡದು ಅಂದ್ರೆ ಒಬ್ಬ ಮನುಷ್ಯ ಸಾಧಾರಣವಾಗಿ ನಡೆಯೋ ಸ್ಪೀಡ್ 1 ಗಂಟೆಗೆ 3 ಮೈಲು. ಇದೇ ಸ್ಪೀಡ್ ನಲ್ಲಿ ಒಬ್ಬ ಮನುಷ್ಯ ಪೂರ್ತಿ ಭೂಮಿಯನ್ನು ಸುತ್ತಬೇಕು ಅಂದ್ರೆ 11 ವರ್ಷ ಸಮಯ ಬೇಕಾಗುತ್ತೆ. ನಮ್ಮ ಭೂಮಿಯಿಂದ ರಾತ್ರಿ ಸಮಯದಲ್ಲಿ ಸ್ಪಷ್ಟವಾಗಿ ಕಾಣಿಸೋದು, ನಮಗೆ ಹತ್ತಿರವಾಗಿ ಇರೋದು ಚಂದ್ರ. ನಿಜ ಹೇಳ್ಬೇಕು ಅಂದ್ರೆ ಚಂದ್ರ ಕೂಡ ನಾವು ಅನ್ಕೊಳ್ಳೋ ರೀತಿ ಹತ್ತಿರವಾಗಿ ಇರೋದಿಲ್ಲ. ಚಂದ್ರನಿಗೂ ಭೂಮಿಗೂ ಇರೋ ದೂರ ಎಷ್ಟು ಅಂದ್ರೆ 3,84,400 ಕಿಲೋಮೀಟರ್. ಅಂದ್ರೆ ಚಂದ್ರನಿಗೂ ಭೂಮಿಗೂ ಮಧ್ಯೆ ನಮ್ಮ ಭೂಮಿ ರೀತಿಯ 30 ಗ್ರಹಗಳನ್ನು ಇಡಿಸಬಹುದು. ನಾವು ಇಲ್ಲಿಂದ ಕಾರ್ನಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದರೂ ಚಂದ್ರನ ಹತ್ರ ಹೋಗೋದಿಕ್ಕೆ 170 ದಿನಗಳ ಸಮಯ ಬೇಕು. ಒಂದು ವೇಳೆ ನೀವು ಚಂದ್ರನ ಮೇಲೆ ಹೋದ್ರೆ ನಮ್ಮ ಭೂಮಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದೇ ಭೂಮಿ ಮಾರ್ಸ್ ನಿಂದ ಈ ರೀತಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಮೇಲೆ ಹೋದ್ರೆ ನಮ್ಗೆ ಕಾಣಿಸೋದೆ ಸೌರವ್ಯೂಹ. ಇಲ್ಲಿ ನಮ್ಮ ಭೂಮಿಯ ಜೊತೆ ಇನ್ನೂ 8 ಗ್ರಹಗಳು ತನ್ನ ಉಪಗ್ರಹಗಳ ಜೊತೆ ಕೆಲವು ಕೋಟಿ ವರ್ಷಗಳಿಂದ ಸೂರ್ಯನ ಸುತ್ತ ಸುತ್ತಾನೆ ಇವೆ. ಇವುಗಳಿಗೆ ಕೇಂದ್ರ ಬಿಂದು ಸೂರ್ಯ. ಸೂರ್ಯನ ತೂಕ 2 ಲಕ್ಷ ಟ್ರಿಲಿಯನ್ ಟನ್ನುಗಳು. ನಮ್ಮ ಭೂಮಿಗೂ ಸೂರ್ಯನಿಗೂ ಇರೋ ದೂರ 15 ಕೋಟಿ ಕಿಲೋಮೀಟರ್ಗಳು. ಈ ವಿಶ್ವದಲ್ಲೇ ಎಲ್ಲದಕ್ಕಿಂತ ವೇಗವಾಗಿ ಚಲಿಸೋದು ಬೆಳಕು. ನಾವು ಭೂಮಿಯಿಂದ ಬೆಳಕಿನ ವೇಗದಲ್ಲಿ ಅಂದ್ರೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋದರೆ ನಾವು ಸೂರ್ಯನ ಹತ್ರ ಸೇರ್ಕೊಳ್ಳೋದಿಕ್ಕೆ 8.3 ನಿಮಿಷಗಳ ಸಮಯ ಬೇಕಾಗುತ್ತೆ. ಇಲ್ಲಿಂದ ನಾವು ಸ್ವಲ್ಪ ಮೇಲೆ ಹೋದ್ರೆ ನಮ್ಗೆ ಕಾಣಿಸೋದೆ ವೊಯೇಜರ್ 1 ಸ್ಪೇಸ್ ಪ್ರೋ. ಇದೇ ಇಲ್ಲಿನವರೆಗೂ ಮಾನವನಿಂದ ನಿರ್ಮಿತವಾದ ಅತಿ ಹೆಚ್ಚು ದೂರ ಪ್ರಯಾಣ ಮಾಡಿರೋ ಸ್ಪೇಸ್ ಕ್ರಾಫ್ಟ್. ಭೂಮಿಯಿಂದ ಇದರ ದೂರ 121 ಆಸ್ಟ್ರಾನಾಮಿಕಲ್ ಯೂನಿಟ್ಸ್. 1 ಆಸ್ಟ್ರಾನಾಮಿಕಲ್ ಯೂನಿಟ್ ಇಸ್ ಈಕ್ವಲ್ ಟು ಸೂರ್ಯನಿಗೆ ಭೂಮಿಗೆ ಇರೋ ದೂರ ಅಂದ್ರೆ 13 ಕೋಟಿ ಕಿಲೋಮೀಟರ್ಗಳು. ಈ ವೊಯೇಜರ್ 1 ಸ್ಪೇಸ್ ಕ್ರಾಫ್ಟ್ ಸೆಕೆಂಡ್ಗೆ 17 ಕಿಲೋಮೀಟರ್ ವೇಗದಲ್ಲಿ 1977ರಿಂದ ಅಂದ್ರೆ ಕಳೆದ 41 ವರ್ಷಗಳಿಂದ ಪ್ರಯಾಣ ಮಾಡ್ತಾನೆ ಇದೆ. ಇದು ನಮ್ಮ ಸೌರವ್ಯೂಹವನ್ನು ದಾಟೋದಿಕ್ಕೆ ಇನ್ನು 30,000 ವರ್ಷಗಳ ಕಾಲ ಸಮಯ ಬೇಕಾಗುತ್ತಂತೆ. ನಮ್ಮ ಸೌರವ್ಯೂಹವನ್ನು ದಾಟಿ ನಾವು ಮೇಲೆ ಹೋದ್ರೆ ನಮಗೆ ಕಾಣಿಸೋದೆ ಗ್ಯಾಲಾಕ್ಸಿ. ನಮ್ಮ ಸೂರ್ಯನಂತಹ ನಕ್ಷತ್ರಗಳು ನಮ್ಮ ಗ್ಯಾಲಾಕ್ಸಿಯಲ್ಲಿ ತುಂಬಾನೇ ಇವೆ. ಅವುಗಳಲ್ಲಿ ಆಲ್ಫಾ ಸ್ಕ್ರೀಪಿಯೇ ನಮ್ಮ ಸೂರ್ಯನಿಗಿಂತ 69 ಕೋಟಿಯಷ್ಟು ದೊಡ್ಡದು. ವಿವೈ ಮೆಜೋರಿಸ್ ನಮ್ಮ ಸೂರ್ಯನಿಗಿಂತ 290 ಕೋಟಿಯಷ್ಟು ದೊಡ್ಡದು. ಇಂತಹ 10,000 ಕೋಟಿ ನಕ್ಷತ್ರಗಳು, 10,000 ಕೋಟಿ ಗ್ರಹಗಳ ಮಿಶ್ರಣವೇ ನಮ್ಮ ಗ್ಯಾಲಾಕ್ಸಿ. ಆದ್ರೆ ನೀವು ಈ ನಕ್ಷತ್ರಗಳನ್ನು ರಾತ್ರಿ ಸಮಯದಲ್ಲಿ ನೋಡಲು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನೀವು ರಾತ್ರಿ ಸಮಯದಲ್ಲಿ ನೋಡೋ ನಕ್ಷತ್ರಗಳು 99% ಈ ಚಿಕ್ಕ ಏರಿಯಾದಲ್ಲಿ ಮಾತ್ರ ಇರುತ್ತವೆ. ಇಲ್ಲಿ ಕಾಣಿಸ್ತಾ ಇರೋ ಈ ಯೆಲ್ಲೋ ಕಲರ್ ಸರ್ಕಲ್ ನಮ್ಮ ಅದ್ಭುತವಾದ ಟೆಕ್ನಾಲಜಿಗೆ ನಿದರ್ಶನ. ಅದೇ ನಮ್ಮ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸಿಗ್ನಲ್ ರೇಂಜ್. ಒಂದು ವೇಳೆ ಗ್ರಹಾಂತರ ವಾಸಿಗಳೇನಾದ್ರೂ ಇದ್ರೆ ಅವರು ಈ ಸರ್ಕಲ್ ನ ಹೊರಗಡೆ ಇದ್ರೆ ಅವರನ್ನು ನಾವು ಯಾವತ್ತಿಗೂ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಗ್ಯಾಲಾಕ್ಸಿ ಎಷ್ಟು ದೊಡ್ಡದು ಅಂದ್ರೆ ಬೆಳಕು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಸೇರ್ಕೊಳ್ಳೋದಕ್ಕೆ 1 ಲಕ್ಷ ಲೈಟ್ ಇಯರ್ಸ್ ಸಮಯ ಬೇಕಾಗುತ್ತೆ. ನಾವು ನಮ್ಮ ಗ್ಯಾಲಾಕ್ಸಿಯನ್ನು ದಾಟಿ ಸ್ವಲ್ಪ ಮೇಲೆ ಹೋದರೆ ನಮ್ಗೆ ಕಾಣಿಸೋದೆ ಲೋಕಲ್ ಗ್ರೂಪ್ ಆಫ್ ಗ್ಯಾಲಾಕ್ಸೀಸ್. ನಮ್ಮ ಗ್ಯಾಲಾಕ್ಸಿ ರೀತಿಯ 54 ಗ್ಯಾಲಾಕ್ಸಿಗಳ ಸಮುದಾಯವೇ ಈ ಲೋಕಲ್ ಗ್ರೂಪ್ ಆಫ್ ಗ್ಯಾಲಾಕ್ಸಿ. ಇದರ ಸುತ್ತಳತೆ 1 ಕೋಟಿ ಲೈಟ್ ಇಯರ್ಸ್. ಈ ರೀತಿಯಾದಂತ 106 ಗ್ಯಾಲಾಕ್ಸಿಗಳ ಸಮುದಾಯವೇ ವರ್ಗೋ ಸೂಪರ್ ಕ್ಲಸ್ಟರ್. ಇದರ ಸುತ್ತಳತೆ 11 ಕೋಟಿ ಲೈಟ್ ಇಯರ್ಸ್. ನಮ್ಮ ಗ್ಯಾಲಾಕ್ಸಿಯ ಜೊತೆ ಇನ್ನು ಲಕ್ಷ ಗ್ಯಾಲಾಕ್ಸಿಗಳ ಸಮುದಾಯವೇ ಲಾನಿಕಾ ಸೂಪರ್ ಕ್ಲಸ್ಟರ್. ಇದರ ಸುತ್ತಳತೆ 52 ಕೋಟಿ ಲೈಟ್ ಇಯರ್ಸ್. ಇದುವರೆಗೂ ನಾವು ಹೇಳಿದ ಎಲ್ಲವುಗಳ ಸಮುದಾಯವೇ ನಮ್ಮ ಅಬ್ಸರ್ವೇಬಲ್ ಯೂನಿವರ್ಸ್. ಈಗ ನಮ್ಮ ಹತ್ರ ಇರೋ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಮತ್ತು ಲೇಟೆಸ್ಟ್ ಟೆಲಿಸ್ಕೋಪ್ಗಳಿಂದ ನಾವು ನೋಡೋದಕ್ಕೆ ಆಗೋದೇ ಅಬ್ಸರ್ವೇಬಲ್ ಯೂನಿವರ್ಸ್. ಇದರ ನಂತರ ಏನಿದೆ ಅಂತ ನಾವು ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡದಾಗಿದೆ ನಮ್ಮ ವಿಶ್ವ. ನಮ್ಮ ಭೂಮಿಯಿಂದ ಅಬ್ಸರ್ವೇಬಲ್ ಯೂನಿವರ್ಸ್ ನ ಯಾವುದಾದ್ರೂ ಮೂಲೆಗೆ ಹೋಗ್ಬೇಕು ಅಂದ್ರೆ 4,650 ಕೋಟಿ ಲೈಟ್ ಇಯರ್ಸ್ ಸಮಯ ಬೇಕಾಗುತ್ತೆ. ಒಂದು ರಿಸರ್ಚ್ ಪ್ರಕಾರ ಪೂರ್ತಿ ವಿಶ್ವ ನಾವು ನೋಡೋ ಅಬ್ಸರ್ವೇಬಲ್ ಯೂನಿವರ್ಸ್ ಗಿಂತ ಇಷ್ಟು ದೊಡ್ಡದಾಗಿರುತ್ತಂತೆ. ಅಂದ್ರೆ 15ರ ಪಕ್ಕ 20 ಸೊನ್ನೆಗಳಷ್ಟು ದೊಡ್ಡದಾಗಿ. ಉದಾಹರಣೆಗೆ ನಮ್ಮ ಅಬ್ಸರ್ವೇಬಲ್ ಯೂನಿವರ್ಸ್ ಒಂದು ಫುಟ್ಬಾಲ್ ಅನ್ಕೊಂಡ್ರೆ ನಮ್ಮ ಪೂರ್ತಿ ವಿಶ್ವ ನಮ್ಮ ಭೂಮಿ ಗಾತ್ರದಲ್ಲಿ ಇರುತ್ತಂತೆ. ಈಗ ನಾವು ನಿಮ್ಗೆ ಒಂದು ಇಮೇಜ್ ಅನ್ನು ನೋಡಿಸ್ತೀವಿ. ನಾವು ಕಳಿಸಿದ ವೊಯೇಜರ್ 1 ತೆಗೆದ ಅದ್ಭುತವಾದಂತ ಫೋಟೋ ಇದು. ಈ ಫೋಟೋದಲ್ಲಿ ಕಾಣಿಸೋ ಚಿಕ್ಕ ಬಿಂದುವೆ ನಮ್ಮ ಭೂಮಿ. ಇಲ್ಲೇ ನಾವು, ನಮ್ಮ ಕುಟುಂಬಗಳು, ನಮ್ಮ ಸಂತೋಷಗಳು, ನಮ್ಮ ದುಃಖಗಳು, ಮೋಸ ಮಾಡುವವನು, ಮೋಸ ಹೋಗುವವನು,
ಸಾಯಿಸುವವನು ಸಾಯುವವನು, ನಾಯಕರು ಪ್ರಜೆಗಳು, ಹೀರೋಗಳು ಅಭಿಮಾನಿಗಳು, ನಮ್ಮ ಭಾಷೆಗಳು ಜಾತಿಗಳು, ಕುಲ ಮತಗಳು, ದೇವಸ್ಥಾನಗಳು ಮಸೀದಿಗಳು, ಚರ್ಚುಗಳು, ಕೋಪ ಅಸೂಯೆ ಸ್ವಾರ್ಥಗಳು, ದಾನ ಧರ್ಮಗಳು, ಮದುವೆ ಸಂಬಂಧಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನದು ಅನ್ನೋ ಅಹಂಕಾರ, ಎಲ್ಲ ಈ ಚಿಕ್ಕ ಚುಕ್ಕಿಯಲ್ಲೇ. ಇಷ್ಟು ಚಿಕ್ಕ ಭೂಮಿಯಲ್ಲಿರೋ ಕೋಟ್ಯಾಂತರ ಜೀವರಾಶಿಗಳಲ್ಲಿ ಒಬ್ಬರಾದ ನಾವು ಈ ಅನಂತ ವಿಶ್ವದ ಅಂತರಾಳದಲ್ಲಿರೋ ಶಕ್ತಿಯನ್ನು ಕಂಡುಹಿಡಿಯೋದಕ್ಕೆ ಕೆಲವು ವರ್ಷಗಳಿಂದ ಅನ್ವೇಷಣೆ ಮಾಡ್ತಾ ಇದ್ದೀವಿ. ಈ ಅನ್ವೇಷಣೆ ಎಂದೆಂದಿಗೂ ಅನ್ವೇಷಣೆಯಾಗಿ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಒಂದ್ಸಾರಿ ನಮ್ಮ ಭೂಮಿಯನ್ನು ಬಿಟ್ಟು ನಿಮ್ಮ ಊಹಾಲೋಕದಲ್ಲಿ ನಾವು ಹೇಳಿದ ಅಬ್ಸರ್ವೇಬಲ್ ಯೂನಿವರ್ಸ್ ವರೆಗೆ ಹೋಗಿ ಬನ್ನಿ.